ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನರೇಂದ್ರ ಸ್ವಾಮಿಯವರು ಹಿಡಿದು ಪ್ರತಿ 6 ಜನ ಶಾಸಕರು ಏನು ಗೆದ್ದಿದ್ದೀವಿ, ವಾರದಲ್ಲಿ ಕನಿಷ್ಠ 3-4 ದಿವಸ ಜನರ ಸಂಪರ್ಕ ಇರ್ತೀವಿ. ನಮ್ಮ MLC ಗೆದ್ದವ್ರು ನಾನು ಹೋಗಕ್ಕಾಗದೇ ಇದ್ದಾಗ ಇಲ್ಲಿ ಹೋಗಪ್ಪ ಅಂದ್ರೆ ಓಡೋಯ್ತಾನೆ, ಅಲ್ಲಿ ಪಾಪ ಅಂದ್ರೆ ಬರ್ತಾನೆ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮೆಲ್ಲರೂ ಸೇವೆ ಮಾಡ್ತೀವಿ. ನಮ್ಗೆ ಒಂದೇ ನಿಮ್ಗೆ ಕೇಳೋದು, ಈಗ ಹೇಳಿದ್ರು ನರೇಂದ್ರ ಸ್ವಾಮಿಯವರು ಮಂತ್ರಿನೂ ಆಯ್ತಾರೆ ಹೆಚ್ಚು ಕಡಿಮೆ. ನಮ್ಮ ಚಂದ್ರಣ್ಣ ಮಂತ್ರಿ ಮಾಡಬೇಕು ಅಂತ ನಿಂತವ್ರೆ, ಸಿದ್ದರಾಮಯ್ಯನವರು ಭರವಸೆ ಕೊಟ್ಟವ್ರೆ, DK ಶಿವಕುಮಾರ್ ಮಾಡ್ತೀವಿ ಅಂತ ಹೇಳವ್ರೆ, ಮಂತ್ರಿನೂ ಆಯ್ತಾರೆ. ಆದರೆ ಮಂತ್ರಿಗಿಂತ ಭಾಳ ಮುಖ್ಯವಾದದ್ದು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಮಾಡವ್ರೆ. ಆದರೆ ಅದನ್ನು ಟೆಂಪ್ರವರಿ ಅಂತ ಅವನಿಗೆ ತೃಪ್ತಿ ಇಲ್ಲ, ಗಾಳಿ ಬೆಳಕು ಇಲ್ಲ ಇಲಾಖೆ ಕೊಟ್ಟರು ಪರವಾಗಿಲ್ಲ ಮಂತ್ರಿ ಮಾಡಿ ಅಂತ ಕೇಳೋರು ಅಲ್ವೇನಪ್ಪ. ಗಾಳಿ ಬೆಳಕು ಮಂತ್ರಿ ಕೊಟ್ಟರು ಪರವಾಗಿಲ್ಲ ಮಂತ್ರಿ ಕೊಡಿ ಅಂತ ಕೇಳ್ತಾ ಇದೀಯಾ? ಆದರೆ ಮಂತ್ರಿ ಆಗ್ತಾರೆ. ಮಂತ್ರಿ ಆಗೋದ್ಕಿಂತ ಮೊದಲು ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಅನೌನ್ಸ್ ಮಾಡಿದ್ರಲ್ಲ, ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನೀರಾವರಿ ಇಲಾಖೆನಲ್ಲಿ, ರಸ್ತೆನಲ್ಲಿ, ಚೆಸ್ಕಾಂ ಡಿವಿಷನ್ ಇರ್ಬೋದು, APMC ಇರ್ಬೋದು, ಕುಡಿಯೋ ನೀರು ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ, ಇವೆಲ್ಲ ನಾನು ನಮ್ಮ ಇಲಾಖೆದ ಒಂದು 10 ಕೋಟಿ ಯೋಜನೆ ಬಂತು, ಅದನ್ನು ವಾಟರ್ ಶೆಡ್ಡಲ್ಲಿ ಇಲ್ಲಿಗೆ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಮಾಡಿದ್ದೀವಲ್ಲ, 7 ನೀವೇನಾರ ಗೆಲ್ಲದೆ ಇದ್ರೆ ಕಾಂಗ್ರೆಸ್ ಮತಮಸ್ಥಾನ ಮಳವಳ್ಳಿ ಅನ್ನೋದು ತಪ್ಪುತ್ತೆ. ಅದು ನೀವು ಜ್ಞಾಪಕ ಇಟ್ಕೊಳ್ಳಿ, ನಾವು ಒಪ್ಪಲ್ಲ. ಅವಾಗ 7 ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು, ತಾಲೂಕ್ ಪಂಚಾಯತಿ ಕೊನೆ ಪಕ್ಷ 60-70% ಗೆದ್ದು ರಚನೆ ಆಗಬೇಕು. ಅವಾಗ ನಿಮಗೆ ಅಭಿನಂದನೆಯನ್ನ ಈ ಜಿಲ್ಲೆನಲ್ಲಿ ಪ್ರಥಮವಾಗಿ ನಾನೇ ಇಲ್ಲಿ ಕಾರ್ಯಕರ್ತ ಸಭೆ ಅವತ್ತು ನರೇಂದ್ರ ಸ್ವಾಮಿದು ಇಲ್ಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಂದೇ ಖರ್ಚಿನಲ್ಲಿ ಒಂದು ಕಾರ್ಯಕರ್ತ ಸಭೆಗೆ ಊಟ ಹಾಕಿ ನಾನೇ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಒಂದು ಸ್ಟೇಜು, ಶಾಮಿಯಾನ, ಮೈಕು, ಊಟ ಎಲ್ಲ ನಂದೇ. ಸೊ ಗೆಸ್ಟ್ ಅಷ್ಟೇ ನರೇಂದ್ರ ಸ್ವಾಮಿ, ನೀನು ಆಗ್ತೀಯಾ? ಆಯ್ತು. ಅವತ್ತು ನಾವು ಜಿಲ್ಲಾ ಪಂಚಾಯತಿನಲ್ಲಿ ಗೆಲ್ಲಬೇಕು. ನಿಮ್ಗೆ ಏನು ಬೇಕಾದ್ರೂ ಸಪೋರ್ಟು ನರೇಂದ್ರ ಸ್ವಾಮಿನೂ ಮಾಡ್ತಾರೆ, ನಾವು ಇರ್ತೀವಿ, ಸಿದ್ದರಾಮಯ್ಯನವರು ಇರ್ತಾರೆ, DKನೂ ಇರ್ತಾರೆ, ಚಂದ್ರಶೇಖರ್ ಇರ್ತಾರೆ. ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಆಗ್ಬೇಕು, 7 ತಾಲೂಕ್ ಪಂಚಾಯತಿ ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಆಗ್ಬೇಕು. ಇದು ನಿಮಗೆ ವಿನಂತಿ. ಇದಕ್ಕೋಸ್ಕರ ನಾವು ಇವತ್ತು ಸಭೆಯನ್ನು ಮಾಡಿದ್ದೀವಿ. ಅದರ ಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನಿಮಗೆ ಜ್ಞಾಪಕ ಮಾಡಿದ್ದೀವಿ. ನಮ್ಮ ಕೃಷಿ ಇಲಾಖೆ ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನರೇಂದ್ರ ಸ್ವಾಮಿಯವರು ಹಿಡಿದು ಪ್ರತಿ 6 ಜನ ಶಾಸಕರು ಏನು ಗೆದ್ದಿದ್ದೀವಿ, ವಾರದಲ್ಲಿ ಕನಿಷ್ಠ 3-4 ದಿವಸ ಜನರ ಸಂಪರ್ಕ ಇರ್ತೀವಿ. ನಮ್ಮ MLC ಗೆದ್ದವ್ರು ನಾನು ಹೋಗಕ್ಕಾಗದೇ ಇದ್ದಾಗ ಇಲ್ಲಿ ಹೋಗಪ್ಪ ಅಂದ್ರೆ ಓಡೋಯ್ತಾನೆ, ಅಲ್ಲಿ ಪಾಪ ಅಂದ್ರೆ ಬರ್ತಾನೆ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮೆಲ್ಲರೂ ಸೇವೆ ಮಾಡ್ತೀವಿ. ನಮ್ಗೆ ಒಂದೇ ನಿಮ್ಗೆ ಕೇಳೋದು, ಈಗ ಹೇಳಿದ್ರು ನರೇಂದ್ರ ಸ್ವಾಮಿಯವರು ಮಂತ್ರಿನೂ ಆಯ್ತಾರೆ ಹೆಚ್ಚು ಕಡಿಮೆ. ನಮ್ಮ ಚಂದ್ರಣ್ಣ ಮಂತ್ರಿ ಮಾಡಬೇಕು ಅಂತ ನಿಂತವ್ರೆ, ಸಿದ್ದರಾಮಯ್ಯನವರು ಭರವಸೆ ಕೊಟ್ಟವ್ರೆ, DK ಶಿವಕುಮಾರ್ ಮಾಡ್ತೀವಿ ಅಂತ ಹೇಳವ್ರೆ, ಮಂತ್ರಿನೂ ಆಯ್ತಾರೆ. ಆದರೆ ಮಂತ್ರಿಗಿಂತ ಭಾಳ ಮುಖ್ಯವಾದದ್ದು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಮಾಡವ್ರೆ. ಆದರೆ ಅದನ್ನು ಟೆಂಪ್ರವರಿ ಅಂತ ಅವನಿಗೆ ತೃಪ್ತಿ ಇಲ್ಲ, ಗಾಳಿ ಬೆಳಕು ಇಲ್ಲ ಇಲಾಖೆ ಕೊಟ್ಟರು ಪರವಾಗಿಲ್ಲ ಮಂತ್ರಿ ಮಾಡಿ ಅಂತ ಕೇಳೋರು ಅಲ್ವೇನಪ್ಪ. ಗಾಳಿ ಬೆಳಕು ಮಂತ್ರಿ ಕೊಟ್ಟರು ಪರವಾಗಿಲ್ಲ ಮಂತ್ರಿ ಕೊಡಿ ಅಂತ ಕೇಳ್ತಾ ಇದೀಯಾ? ಆದರೆ ಮಂತ್ರಿ ಆಗ್ತಾರೆ. ಮಂತ್ರಿ ಆಗೋದ್ಕಿಂತ ಮೊದಲು ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಅನೌನ್ಸ್ ಮಾಡಿದ್ರಲ್ಲ, ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನೀರಾವರಿ ಇಲಾಖೆನಲ್ಲಿ, ರಸ್ತೆನಲ್ಲಿ, ಚೆಸ್ಕಾಂ ಡಿವಿಷನ್ ಇರ್ಬೋದು, APMC ಇರ್ಬೋದು, ಕುಡಿಯೋ ನೀರು ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ, ಇವೆಲ್ಲ ನಾನು ನಮ್ಮ ಇಲಾಖೆದ ಒಂದು 10 ಕೋಟಿ ಯೋಜನೆ ಬಂತು, ಅದನ್ನು ವಾಟರ್ ಶೆಡ್ಡಲ್ಲಿ ಇಲ್ಲಿಗೆ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಮಾಡಿದ್ದೀವಲ್ಲ, 7 ನೀವೇನಾರ ಗೆಲ್ಲದೆ ಇದ್ರೆ ಕಾಂಗ್ರೆಸ್ ಮತಮಸ್ಥಾನ ಮಳವಳ್ಳಿ ಅನ್ನೋದು ತಪ್ಪುತ್ತೆ. ಅದು ನೀವು ಜ್ಞಾಪಕ ಇಟ್ಕೊಳ್ಳಿ, ನಾವು ಒಪ್ಪಲ್ಲ. ಅವಾಗ 7 ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು, ತಾಲೂಕ್ ಪಂಚಾಯತಿ ಕೊನೆ ಪಕ್ಷ 60-70% ಗೆದ್ದು ರಚನೆ ಆಗಬೇಕು. ಅವಾಗ ನಿಮಗೆ ಅಭಿನಂದನೆಯನ್ನ ಈ ಜಿಲ್ಲೆನಲ್ಲಿ ಪ್ರಥಮವಾಗಿ ನಾನೇ ಇಲ್ಲಿ ಕಾರ್ಯಕರ್ತ ಸಭೆ ಅವತ್ತು ನರೇಂದ್ರ ಸ್ವಾಮಿದು ಇಲ್ಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಂದೇ ಖರ್ಚಿನಲ್ಲಿ ಒಂದು ಕಾರ್ಯಕರ್ತ ಸಭೆಗೆ ಊಟ ಹಾಕಿ ನಾನೇ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಒಂದು ಸ್ಟೇಜು, ಶಾಮಿಯಾನ, ಮೈಕು, ಊಟ ಎಲ್ಲ ನಂದೇ. ಸೊ ಗೆಸ್ಟ್ ಅಷ್ಟೇ ನರೇಂದ್ರ ಸ್ವಾಮಿ, ನೀನು ಆಗ್ತೀಯಾ? ಆಯ್ತು.
ಅವತ್ತು ನಾವು ಜಿಲ್ಲಾ ಪಂಚಾಯತಿನಲ್ಲಿ ಗೆಲ್ಲಬೇಕು. ನಿಮ್ಗೆ ಏನು ಬೇಕಾದ್ರೂ ಸಪೋರ್ಟು ನರೇಂದ್ರ ಸ್ವಾಮಿನೂ ಮಾಡ್ತಾರೆ, ನಾವು ಇರ್ತೀವಿ, ಸಿದ್ದರಾಮಯ್ಯನವರು ಇರ್ತಾರೆ, ಡಿ ಕೆನೂ ಇರ್ತಾರೆ, ಚಂದ್ರಶೇಖರ್ ಇರ್ತಾರೆ. ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಆಗ್ಬೇಕು, 7 ತಾಲೂಕ್ ಪಂಚಾಯತಿ ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಆಗ್ಬೇಕು. ಇದು ನಿಮಗೆ ವಿನಂತಿ. ಇದಕ್ಕೋಸ್ಕರ ನಾವು ಇವತ್ತು ಸಭೆಯನ್ನು ಮಾಡಿದ್ದೀವಿ. ಅದರ ಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನಿಮಗೆ ಜ್ಞಾಪಕ ಮಾಡಿದ್ದೀವಿ. ನಮ್ಮ ಕೃಷಿ ಇಲಾಖೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.